ನೀವು ವೃಷಭ ರಾಶಿಯವರಾಗಿದ್ದು ತುಂಬ ಈ ದೃಷ್ಟಿ ದೋಷ, ಮಾಟ ಮಂತ್ರ, ಶತ್ರು ಬಾಧೆ ಎಲ್ಲ ಕಡೆ ಎಲ್ಲೇ ಬೇಕಾರಾಗಿರ್ಬೋದು. ಉದ್ಯೋಗ ಮಾಡ್ತಿದ್ದೀನಿ, ಜಾಬ್ಗೆ ಹೋಗ್ತಾ ಇದ್ದೀರಾ, ನೀವು ವೃಷಭ ರಾಶಿಯವರು ತುಂಬ ಶತ್ರುಗಳಾಗೋಗಿದ್ದಾರೆ. ಅದರಲ್ಲೂ ನೋಡಿ ಗಮನಿಸಿ, ವೃಷಭ ರಾಶಿಯವರಿಗೆ ಸ್ತ್ರೀ ಶತ್ರುಗಳು ಜಾಸ್ತಿ ಆಗ್ಬಿಡ್ತಾರೆ, ಹೆಂಗಸರ ದೊಡ್ಡ ಶತ್ರುಗಳಾಗ್ಬಿಡ್ತಾರೆ. ಅಂದ್ರೆ ನೀವು ವೃಷಭ ರಾಶಿಯ ಪುರುಷರಾದರೂ ಸ್ತ್ರೀ ಶತ್ರುಗಳೇ, ವೃಷಭ ರಾಶಿಯ ಸ್ತ್ರೀಯರಾದರೂ ಸ್ತ್ರೀ ಶತ್ರುಗಳೇ ಅನ್ನೋ ರೀತಿಯಲ್ಲಿ. ಸೊ ಎಲ್ಲಿ ಕೆಲಸ ಮಾಡ್ತಾ ಇದ್ದೀರಾ ಅಲ್ಲಿ ತುಂಬ ಜಗಳ ಮನಸ್ತಾಪಗಳಾಗ್ತಾ ಇದೆ. ನಿಮಗೆ ಪ್ರಮೋಷನ್ಗೆ ಅಡ್ಡಗಾಲಾಗ್ತಾ ಇದ್ದಾರೆ, ನಿಮಗೆ ಸ್ಯಾಲ್ರಿ ಹೈಕಿಗೆ ಅಡ್ಡಗಾಲಾಗ್ತಾ ಇದ್ದಾರೆ, ಅಥವಾ ನಿಮ್ಮ ಏಳಿಗೆಗೆ ಅಡ್ಡಗಾಲಾಗ್ತಾ ಇದ್ದಾರೆ. ಈ ಶತ್ರುಗಳು ನಿಮಗೆ ತುಂಬ ತೊಂದರೆ ಕೊಡ್ತಾ ಇದ್ದಾರೆ ಉದ್ಯೋಗದ ವಿಚಾರದಲ್ಲಿ, ಅಥವಾ ವ್ಯಾಪಾರ ಬಿಸ್ನೆಸ್ ಮಾಡ್ತಾ ಇದ್ದೀರಾ, ಶತ್ರುಗಳು ನಿಮ್ಮ ಏಳಿಗೆಯನ್ನು ಸಹಿಸಲಾಗಿದೆ ಏನೋ ಒಂದು ಸಮಸ್ಯೆಗಳಾಗಿ ಮಾಡ್ತಾ ಇದ್ದಾರೆ. ಏನೋ ಒಂದು ಕುಂಕುಮ ತಂದು ಹಾಕೋದು, ಭಸ್ಮ ತಂದು ಹಾಕೋದು, ಲಿಂಬೆಹಣ್ಣು ಹಾಕೋದು, ಮತ್ತೊಂದೇನೋ ಮೊಟ್ಟೆ ಹೊಡೆದ್ಬಿಟ್ಟು ಹೋಗೋದು, ಮತ್ತೊಂದು ಏನೋ ಮಾಡಿ ಹಾಕೋದು, ಏನೇನೋ ಆಗ್ತಾ ಇದೆ, ಏನೇನೋ ಸಿಗ್ತಾ ಇದೆ. ನಿಮಗೆ ಗೊತ್ತಾಗ್ತಾ ಇದೆ ಬಿಸ್ನೆಸ್ ಡಲ್ ಆಗ್ತಾ ಇದೆ, ಲಾಸ್ ಆಗ್ತಾ ಇದೆ, ಜಗಳ ಆಗ್ತಾ ಇದೆ, ಅಂಗಡಿಗಳ ಮುಂದ್ಗಡೆ ನಿಮ್ಮ ಫ್ಯಾಕ್ಟ್ರಿ ನಿಮ್ಮ ಆಫೀಸಲ್ಲಿ ಜಗಳಗಳಾಗ್ತಾ ಇದ್ದಾವೆ, ಗೊತ್ತಾಗ್ತದೆ ನಿಮಗೆ. ನೀವು ಮಾಡದಿರೋ ತಪ್ಪುಗಳು ನಿಮ್ಮ ಮೇಲೆ ಹಾಕುವಂಥದ್ದು, ಅಥವಾ ಕೆಟ್ಟ ಕೆಟ್ಟ ಕನಸುಗಳು ಬಿಡೋದು, ನಿಮಗೆ ಲಾಸ್ ಮೇಲಿಂದ ಮೇಲೆ ಲಾಸ್ ಆಗ್ತಕ್ಕಂಥದ್ದು, ನಿಮಗೆ ಮನೆಯಲ್ಲಿ ಕೂಡ ತುಂಬ ಜಗಳ ಮನಸ್ತಾಪಗಳಾಗ್ತಕ್ಕಂಥದ್ದು, ಯಾರೋ ಏನೋ ಕೈ ಕೊಟ್ಟಿದ್ದಾರೆ ಅಂತ ಗೊತ್ತಾಗ್ತಾ ಇರತಕ್ಕಂಥದ್ದು. ಯಾಕೆಂದರೆ ವೃಷಭ ರಾಶಿಯವರು ನೀವೆಲ್ಲರನ್ನೂ ನಿಮ್ಮತ್ತ ಆಕರ್ಷಿಸುವ ಸ್ವಭಾವದವರು. ನೆನಪಿಟ್ಕೊಳ್ಳಿ, ನೀವು ಹೆಂಗೆ ಇರಿ ಪ್ರತಿಯೊಬ್ಬರು ನಿಮ್ಮ ಕಡೆ ಆಕರ್ಷಿತರಾಗ್ತಾರೆ. ಯಾಕೆಂದರೆ ಆ ಆಕರ್ಷಣಾ ಶಕ್ತಿ ವೃಷಭ ರಾಶಿಯವರಿಗೆ ನ್ಯಾಚುರಲ್ ಆಗಿ ಇರ್ತದೆ. ನೀವು ಯಾವುದೇ ಕೂಡ ನಾರ್ಮಲ್ ಆಗಿರಲ್ಲ. ನಿಮ್ಮ ಹತ್ರ ದುಡ್ಡು ಇರಲೇ ಇರಲಿ, ಏನು ಬೇಕಾರಾಗಿರಲಿ, ನೀವು ಕಾಸ್ಟ್ಲಿ ಬಟ್ಟೆನೇ ಹಾಕೋದು, ಕಾಸ್ಟ್ಲಿ ಚಪ್ಪಲಿನೇ ಹಾಕೋದು, ಕಾಸ್ಟ್ಲಿ ಪರ್ಫ್ಯೂಮೇ ಹಾಕೋದು, ಕಾಸ್ಟ್ಲಿ ಮೊಬೈಲೇ ಇಟ್ಕೊಳ್ಳೋದು, ಎಲ್ಲ ಕಾಸ್ಟ್ಲಿ ಅಲ್ಲ, ಕಾಸ್ಟ್ಲಿ ಲೈಫ್ ನೀವು ಹೇಳ್ತಲ್ವಾ. ವೃಷಭ ರಾಶಿಯವರೇ ಹಂಗಿದ್ದಾಗ ಏನಾಗ್ಬಿಡುತ್ತೆ, ಎದುರುಗಡೆ ಇರತಕ್ಕಂಥವ್ನಿಗೆ ನಿಮ್ಮಲ್ಲಿ ಏನೋ ಒಂದು ಆಕರ್ಷಣೆ ಉಂಟಾಗ್ತದೆ, ಅಥವಾ ನಿಮ್ಮ ಮೇಲೆ ಏನೋ ಹೊಟ್ಟೆವ್ರಿ ಉಂಟಾಗ್ತದೆ. ನೀವೇನೋ ನೆಕ್ಸ್ಟ್ ಲೆವೆಲ್ ಹೊಟ್ಟೋಗ್ತಾ ಇದ್ದೀರಾ, ನಾನು ಇನ್ನೂ ಇಲ್ಲೇ ಇದ್ದೀನಿ ಅನ್ನುವ ಈರ್ಷೆ, ಹೊಟ್ಟೆವ್ರಿ ಇರ್ತದೆ ನಿಮ್ಮ ಮೇಲೆ. ಹಲವಾರು ಕಾರಣಗಳಿರ್ತದೆ. ಕೆಲವರಿಗೆ ಕುಟುಂಬದಲ್ಲೇ ತುಂಬ ಇವನು ಏಳಿಗೆ ಆಗ್ಬಿಟ್ನಲ್ಲ, ಇವಳು ಏಳಿಗೆ ಪಡೆದ್ಬಿಟ್ಲಲ್ಲ ಅನ್ನುವ ಹೊಟ್ಟೆವ್ರಿ ಇರ್ತದೆ, ತುಂಬ ಇರ್ತದೆ. ಅಥವಾ ಫ್ರೆಂಡ್ಸ್ ನಿಮ್ಮ ಹಾಗೂ ನಿಮ್ಮ ಸ್ನೇಹಿತರ ನಡುವೆ ಜಗಳ ಮನಸ್ತಾಪಗಳನ್ನ ತಂದು ಹಾಕ್ಬಿಡ್ತಾರೆ, ಗಂಡ ಹೆಂಡತಿರ ನಡುವೆ ಜಗಳ ಮನಸ್ತಾಪಗಳನ್ನ ತಂದು ಹಾಕ್ಬಿಡ್ತಾರೆ. ಸೊ ನೆಮ್ಮದಿಯಾಗಿರ್ಲಿಕ್ಕೆ ಬಿಡೋದಿಲ್ಲ ಈ ಮಾಟ ಮಂತ್ರಾದಿಗಳಿಂದ ಮಾಡಿ ನಿಮಗೆ. ಸೊ ಇದರಲ್ಲಿ ಏನಾಗ್ಬಿಡುತ್ತೆ, ಸ್ವಲ್ಪ ಜಾಸ್ತಿ ಸಮಸ್ಯೆ ಆಗುತ್ತೆ ನಿಮಗೆ ವೃಷಭ ರಾಶಿಯವರಿಗೆ. ಯಾಕೆಂದರೆ ನಿಮಗೆ ನಿಮ್ಮ 6 ಹಾಗೂ ನಿಮ್ಮ ರಾಷ್ಟ್ರಾಧಿಪತಿ ಹಾಗೂ ಷಷ್ಠಾಧಿಪತಿ ಒಬ್ಬನೇ ಶುಕ್ರ, ಆದ್ದರಿಂದ ಸ್ವಲ್ಪ ಜಾಸ್ತಿ ಸಮಸ್ಯೆ ಆಗ್ಬಿಡುತ್ತೆ ನಿಮಗೆ. ಸೊ ಇದರಿಂದ ಹೇಗೆ ಪರಿಹಾರ ಮಾಡಿಕೊಳ್ಳತಕ್ಕಂಥದ್ದು, ಅದರಲ್ಲೂ ವಿಶೇಷವಾಗಿ ವೃಷಭ ರಾಶಿಯವರು ಸ್ತ್ರೀಯರಿಂದಲೇ ಹೆಚ್ಚು ಸಮಸ್ಯೆಗೆ ಒಳಗಾಗ್ತಕ್ಕಂಥವ್ರು. ಇಲ್ಲಿ ಇನ್ನೊಂದು ಏನಾಗ್ಬಿಡುತ್ತೆ ಅಂದರೆ, ಒಂದಿಷ್ಟು ಸ್ತ್ರೀಯರು ನಿಮಗೆ ಸಹಾಯಕಗಳು ಆಗ್ತಾರೆ, ಸಹಾಯ ಮಾಡಿದಂಥ ಸ್ತ್ರೀಯರೇ ನಿಮಗೆ ಶತ್ರುಗಳು ಆಗ್ಬಿಡ್ತಾರೆ, ಕನ್ವರ್ಟು ಆಗ್ಬಿಡ್ತಾರೆ. ನಿಮಗೆ ಇದೊಂಥರ ಬಿಸಿ ತುಪ್ಪ ಹೇಳ್ಕೊಳಕ್ಕಾಗೋದಿಲ್ಲ. ಅಂದರೆ ನುಂಗಿದ್ರೆ ಗಂಟಲು ಸುಟ್ಟೋಗುತ್ತೆ, ಉಗಿದ್ರೆ ತುಪ್ಪ ವೇಸ್ಟ್ ಆಗುತ್ತೆ ಅಂತಾರಲ್ಲ, ಆ ಥರ ಒಂಥರ ಬಿಸಿ ತುಪ್ಪದ ಒಂದು ಇದು. ನಿಮಗೆ ನಾನು ಅದ್ಭುತವಾದ ಪರಿಹಾರವನ್ನು ಹೇಳ್ತಾನೆ. ಈ ಪರಿಹಾರವನ್ನೇನಾದರೂ ವೃಷಭ ರಾಶಿಯವರು ನೀವು ಮಾಡಿಕೊಂಡ್ರೆ ನಿಮಗೆ ಶತ್ರು ಬಾಧೆಗಳು 2 ಪರಿಹಾರವನ್ನು ಹೇಳ್ತಾನೆ, ಆಯಿತಾ? 2 ಡಬಲ್ ಪರಿಹಾರ, 2 ಪರಿಹಾರಗಳನ್ನ ಹೇಳ್ತಾನೆ. ನಿಮ್ಮ ಕೈಯಲ್ಲಿ ಯಾವ ಪರಿಹಾರ ಆಗುತ್ತೋ ಅದನ್ನು ಮಾಡ್ಕೊಳ್ಳಿ. ಅದರಲ್ಲೂ ಒಂದು ವಿಶೇಷವಾಗಿ 9 ಶುಕ್ರವಾರಗಳು ನೀವು ಮಾಡಿಕೊಳ್ಳಬಹುದಾದ ಪರಿಹಾರ. ಅಮ್ಮನವರ ಆರಾಧನೆಯನ್ನೇ ಮಾಡಬೇಕು ನೀವು. ದೇವಿ ಆರಾಧನೆಯನ್ನೇ ಮಾಡಿಕೊಂಡು ನೀವು ಶತ್ರುಬಾಧೆಗಳನ್ನು ಪರಿಹಾರ, ಮಾಟಮಂತ್ರಾದಿಗಳನ್ನು ಪರಿಹಾರ, ಅಥವಾ ದೃಷ್ಟಿ ದೋಷಾದಿಗಳನ್ನು ಪರಿಹಾರ, ಕೋರ್ಟ್ ಕಚೇರಿ ಆದಿಗಳನ್ನು ಪರಿಹಾರ, ಈ ಥರ ಏನೇ ಪರಿಹಾರ ಬೇಕು ನೆಗೆಟಿವ್ ಎನರ್ಜೀಸಿಂದ ಅಂದರೆ ನೀವು ದೇವಿ ಆರಾಧನೆಯನ್ನೇ ಮಾಡಬೇಕಾಗ್ತದೆ. ಸೊ ಆದ್ದರಿಂದ ಅದರಲ್ಲಿ 2 ವಿಚಾರವಾಗಿ ಹೇಳ್ತೇನೆ. ಒಂದು ವಾರಾಹಿ ದೇವಿಯ ಆರಾಧನೆ ಬಗ್ಗೆ ಹೇಳ್ತೇನೆ, ಇನ್ನೊಂದು ನೀವು ಯಾವುದಾದರೂ ಅಮ್ಮನವರನ್ನು ನೀವು ಮಾಡಬಹುದಾದ ಅಂತಹ ಆರಾಧನೆಯನ್ನು ಹೇಳ್ತೇನೆ. ಅದರಲ್ಲಿ ಮೊಟ್ಟ ಮೊದಲನೇದಾಗಿ ನೀವು 9 ಶುಕ್ರವಾರಗಳು ನೀವೇನು ಮಾಡಬೇಕು, ಗುರುವಾರದ ದಿವಸವೇ ಬಿಳಿ ಎಕ್ಕದ ಹೂವನ್ನು ತಂದಿಟ್ಕೊಳ್ಬೇಕು. ಬಿಳಿ ಎಕ್ಕದ ಹೂವು ಒಂದು 150 ಹೂವು ಬೇಕಾಗತ್ತೆ, ಆಯ್ತಲ್ವಾ? ಸೊ ಬಿಳಿ ಎಕ್ಕದ ಹೂವನ್ನು ಒಂದು 150 ನೀವು ಗುರುವಾರವೇ ಸಂಗ್ರಹ ಮಾಡಿ ಇಟ್ಕೊಂಡ್ಬಿಡ್ಬೇಕು. ಒಂದಿಡೀ ರಾತ್ರಿ ಆ ಬಿಳಿ ಎಕ್ಕದ ಹೂವು ನಿಮ್ಮ ಮನೆಯಲ್ಲಿಯೇ ಇರಬೇಕದು, ಆಯ್ತಾ? ನಿಮ್ಮ ಹತ್ರ ಇರಬೇಕದು. ಶುಕ್ರವಾರದ ದಿವಸ ಏನು ಮಾಡಬೇಕು ನೀವು, ಶುಕ್ರವಾರ ದಿನನೂ ಸಾಯಂಕಾಲ, ಆಯ್ತಲ್ವಾ, ಶುಕ್ರವಾರ ಸಾಯಂಕಾಲ ಆ ಬಿಳಿ ಎಕ್ಕದ ಹೂವನ್ನು ನಿಮ್ಮ ಮನೆಯಿಂದ ನೀವೇ ಕೈಯಾರೆ ತೆಗೆದುಕೊಂಡು ಹೋಗಿ ನಿಮ್ಮ ಮನೆ ಹತ್ತಿರ ಇರುವಂಥ ಯಾವುದಾದ್ರು ಅಮ್ಮನವರ ದೇವಸ್ಥಾನದಲ್ಲಿ ಸಂಧ್ಯಾಕಾಲ ಒಂದು 7 ಗಂಟೆ ಆಗಬೇಕು, ಕತ್ಲ ಆಗಬೇಕು, ಗೊತ್ತಾಯ್ತಲ್ವಾ? ಅಥವಾ 6:30 ಸುಮಾರು ಸೂರ್ಯಾಸ್ತ ಆಗ್ತದೆ, ಒಂಥರ ಕೆಂಪು ವಾತಾವರಣ ಇರುತ್ತೆ, ಎಲ್ಲ ಸೂರ್ಯಾಸ್ತ ಆಗ್ತದೆ, ಕೆಂಪು ಕಪ್ಪು ಆಗ್ತಾ ಇದೆ ಅಂಥೇಳಿ. ಸೊ ಕಪ್ಪು ಆಗ್ತಾ ಇರತಕ್ಕಂಥ ಆ ಸಮಯದಲ್ಲಿ ನೀವು ಅರ್ಚಕರಿಗೆ ಆ ಬಿಳಿ ಎಕ್ಕದ ಹೂವನ್ನು ಕೊಟ್ಟು ಸಂಕಲ್ಪ ಏನು, ನಿಮ್ಮ ಮೇಲೆ ಇರತಕ್ಕಂಥ
ನಿಮಗೆಲ್ಲ ಮಾಟವಂತ ಶತ್ರುಬಾಧ ಇತ್ಯಾದಿಗಳೆಲ್ಲ ಸಮಸ್ಯೆಗಳು ಪರಿಹಾರವಾಗಬೇಕು ಅಂತ ಅಲ್ಲಿ ಸಂಕಲ್ಪ ಮಾಡಿಸ್ಬಿಟ್ಟು ಆ ಬಿಳಿ ಎಕ್ಕದ ಹೂವಿನಲ್ಲಿಗೆ ಅಮ್ಮನವರಿಗೆ ಅರ್ಚನೆಯನ್ನು ಮಾಡಿಸಬೇಕು. ಇವತ್ತಲ್ವಾ ಮಾಡಿಕೊಡ್ತಾರೆ, ಹೂ ತೊಗೊಂಡೋಗಿ ಕೊಟ್ಟರೆ ಅವ್ರು ಮಾಡಿಕೊಡ್ತಾರೆ ಸಂಕಲ್ಪ ಮಾಡಿ. ಅರ್ಚನೆ ಮಾಡಿದ ಬಿಳಿ ಎಕ್ಕದ ಹೂವಿನ ಪ್ರಸಾದ ಇರುತ್ತಲ್ಲ ಅದನ್ನು ಮತ್ತೆ ಒಂದಿಷ್ಟು ತೆಗೆದುಕೊಂಡು ಬರಬೇಕು. ನಿಮ್ಮ ಮನೆಯ 8 ದಿಕ್ಕುಗಳನ್ನು ಒಂದೊಂದು ಹೂವಿನರು ಹಾಕಬೇಕು. ಹಾಗೂ ನೀವು ನೆಕ್ಸ್ಟ್ ಗುರುವಾರ ತನಕ ಪ್ರತಿದಿನ ಒಂದೊಂದು ಎಕ್ಕದ ಹೂವನ್ನ ನಿಮ್ಮ ಜೇಬಲ್ಲೋ ಪಾಕೆಟಲ್ಲೋ ಇಟ್ಕೊಂಡು ನೀವೆಲ್ಲಿ ಹೋಗ್ತೀರೋ ಹೋಗಿ ಬರ್ತಾ ಇರಿ. ಆ ಪ್ರಸಾದ ಎಕ್ಕದ ಹೂ ನಿಮ್ಮ ಜೇಬಲ್ಲೇ ಇರಬೇಕು. ಅದೇನಾಗುತ್ತೆ, ನಿಮ್ಮನ್ನು ಕಾಪಾಡುತ್ತೆ ಮುಂದಿನ ಗುರುವಾರ ತನಕ. ನೆಕ್ಸ್ಟ್ ಗುರುವಾರ ಮತ್ತೆ ಪುನಃ ಒಂದಿಷ್ಟು 150 ಹೂಗಳನ್ನು ಸಂಗ್ರಹ ಮಾಡಿಕೊಂಡು ಶುಕ್ರವಾರ ಸಾಯಂಕಾಲ ಮತ್ತೆ ಪುನಃ ನೀವೇನು ಮಾಡಬೇಕು, ಅಮ್ಮನವ್ರ ದೇವಸ್ಥಾನಕ್ಕೆ ಹೋಗಬೇಕು. ಸೊ ಈ ಥರ 9 ಶುಕ್ರವಾರಗಳು ನೀವು ಮಾಡಿಕೊಂಡು ಹೋದರೆ ನಿಮ್ಮ ಮಾಟಮಂತ್ರಗಳು, ಶತ್ರುಬಾಧೆಗಳು ಎಲ್ಲ ಕಡಿಮೆ ಆಗ್ತಿರ್ತದೆ. ಜನ ನಿಮ್ಮ ಹತ್ರ ಚೆನ್ನಾಗಿರ್ಲಿಕ್ಕೆ ಶುರು ಮಾಡ್ತಾರೆ. ಯಾರೇ ಏನೇ ಮಾಡಿಸ್ರು ಕೂಡ ನಿಮಗೆ ಹೆಚ್ಚು ತಾಗೋದಿಲ್ಲ. ಅದು ನಿಮಗೆ ಆ ಏಳಿಗೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ, ಗೊತ್ತಾಗ್ತಾ ಇರ್ತದೆ, ಏನೋ ಡಿಫ್ರೆನ್ಸ್ ಆಗ್ತಾ ಇದೆ ನನಗೆ ಅಂತ. ಇಲ್ಲ ಇನ್ನೊಂದು ಹೇಳಿದ್ದೀರಾ, ಇನ್ನೂ ಸುಲಭವಾಗಿರ್ತಕ್ಕಂಥದ್ದು ಇನ್ನೊಂದು ವಿಶೇಷ ಪರಿಹಾರ, ಅದು ವಾರಾಹಿ ಅಮ್ಮನವರ ಪರಿಹಾರ. ಅದು ಕೂಡ ಬಹಳ ಪವರ್ಫುಲ್ಲು. ಅದು ಸಹ ತಿಳಿಸ್ತೇನೆ ನಾನು ನಿಮಗೆ. ಜುಲೈ 14ನೇ ತಾರೀಕು ಮಂಗಳವಾರ ಅಮಾವಾಸ್ಯೆಯ ದಿವಸ, ಜುಲೈ 14ನೇ ತಾರೀಕು ನಿಮ್ಮೆಲ್ಲರ ಈ ಮಾಟಮಂತ್ರ, ಶತ್ರುಬಾಧೆ, ಕೋರ್ಟ್ ಕಚೇರಿ ಸಮಸ್ಯೆ, ದೃಷ್ಟಿದೋಷ, ಈ ಥರ ನೆಗೆಟಿವ್ ಎನರ್ಜೀಸ್ಗಳ ಸಮಸ್ಯೆ ಪರಿಹಾರಕ್ಕೋಸ್ಕರವಾಗಿ ನಮ್ಮ ಯಾಗಶಾಲೆಯಲ್ಲಿ ಅತ್ಯಂತ ಶಕ್ತಿಯುತವಾದಂತಹ ಶತ್ರು ನಿಗ್ರಹ ವಾರಾಹಿ ಹೋಮವನ್ನು ಮಾಡ್ತಾ ಇದ್ದೇವೆ. ಎಷ್ಟು ಪವರ್ಫುಲ್ ಆಗಿರತಕ್ಕಂತಹ ಒಂದು ದೇವತಾರಾಧನೆ ಶತ್ರು ನಿಗ್ರಹ ವಾರಾಹಿ. ಈ ವಿಡಿಯೋ ಎಂಡಲ್ಲಿ ನಾನು ಆ ಶತ್ರು ನಿಗ್ರಹ ವಾರಾಹಿ ಮಂತ್ರವನ್ನು ಸಹ ಕೊಡ್ತೇನೆ. ನೀವೆಲ್ಲರೂ ಮನೆಯಲ್ಲಿ ಪ್ರತಿನಿತ್ಯ ಒಂದು 108 ಬಾರಿ ಅದನ್ನು ಕೇಳಿಸ್ಕೊಂಡ್ರು ಕೂಡ, ತುಂಬ ರಿಪೀಟೆಡ್ ಆಗಿ ಕೇಳಿಸಿಕೊಂಡ್ರೂ ಸಹ ನಿಮ್ಮ ಬಾಧೆಗಳ ಪರಿಹಾರವಾಗಲಿ. ಆದರೆ ನಾವು ಅದೇ ಮಂತ್ರದಿಂದ, ಅದು ಮಂಗಳವಾರದ ದಿವಸ ಅಮಾವಾಸ್ಯೆ ದಿವಸ ನಾವು ಈ ಶತ್ರು ನಿಗ್ರಹ ವಾರಾಹಿ ಹೋಮವನ್ನು ಮಾಡ್ತಾ ಇದ್ದೇವೆ. ಇನ್ನು ಹಲವಾರು ಹೋಮ, ಶಕ್ತಿ ಮಹಾಗಣಪತಿ ಹೋಮ, ನೀಲಕಂಠ ಹವನ, ರಕ್ಷಾಕರ ಮಹಾಸುದರ್ಶನ ಹೋಮ, ಸ್ವಯಂವರ ಪಾರ್ವತಿ ಹೋಮ, ಇನ್ನು ಹಲವಾರು ಮಾಡ್ತಾ ಇದ್ದೇವೆ. ವಿಶೇಷವಾಗಿ ಈ ಶತ್ರು ನಿಗ್ರಹ ವಾರಾಹಿ ಹೋಮವನ್ನು ಮಾಡಿ ಈ ವಿಶೇಷವಾದಂತಹ ಕೃಷ್ಣ ತುಳಸಿ ಮಾಲೆಯನ್ನು ಪ್ರತಿಯೊಬ್ಬರಿಗೂ ಸಹ ನಾವು ಸ್ಪೀಡ್ ಪೋಸ್ಟಲ್ಲಿ ಕಳಿಸ್ಕೊಡ್ತೇವೆ. ಇದನ್ನು ಅಭಿಮಂತ್ರಣೆ ಮಾಡಿ ನೋಡಿ. 14ನೇ ತಾರೀಕು ಮಂಗಳವಾರ ಅಮಾವಾಸ್ಯೆಯ ಪರ್ವ ದಿನದಂದು ಶತ್ರು ನಿಗ್ರಹ ವಾರಾಹಿ ಹೋಮದಲ್ಲಿ ಕೃಷ್ಣ ತುಳಸಿ ಮಾಲೆಗಳನ್ನು ಅಭಿಮಂತ್ರಣೆ ಮಾಡಿ, ನಿಮಗೆ ನಿಮ್ಮ ಹೆಸರಿನಲ್ಲಿ ಅಭಿಮಂತ್ರಣೆ ಮಾಡಿ. ಯಾಕೆಂದ್ರೆ ನೀವು ಸಂಕಲ್ಪ ಸೇವೆಗೆ ಹೆಸರು ಕೊಟ್ಟರೆ ಲೈವ್ ಅಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗೋದು ನೀವು ಕೇಳಿಸ್ಕೊಳ್ಬಹುದು, ನೀವು ನೋಡಬಹುದಾಗಿರ್ತದೆ. ಸೊ ಈ ಲೈವ್ ಅಲ್ಲಿ ನಿಮ್ಮ ಹೆಸರು ಸಂಕಲ್ಪ ಮಾಡಿ ಈ ಎಲ್ಲ ಕೃಷ್ಣ ತುಳಸಿ ಮಾಲೆಗಳನ್ನು ಎನರ್ಜೈಸ್ ಮಾಡಿ ನಿಮಗೆಲ್ಲರಿಗೂ ಸ್ಪೀಡ್ ಪೋಸ್ಟರ್ ಕಳಿಸ್ಕೊಡ್ತೇವೆ. ಸಂಕಲ್ಪ ಸೇವೆಗೆ ನೀವು ಹೆಸರು ಕೊಟ್ಕೊಳ್ಬೇಕು. ಸ್ಕ್ರೀನ್ ಮೇಲೆ ಕಾಣೋ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸ, ಪ್ರಸಾದ ಕಳಿಸ್ಕೊಳ್ಳೋಕೆ ನಿಮ್ಮ ವಿಳಾಸ. ಬಹಳಷ್ಟು ಜನಕ್ಕೆ ರಾಶಿ ಕೂಡ ಗೊತ್ತಿರೋದಿಲ್ಲ, ಹೆಸರು ವಿಳಾಸ ಅಷ್ಟೇ ಕಳಿಸ್ಕೊಟ್ರು ಪರವಾಗಿಲ್ಲ. ನಮ್ಮ ಸಂಕಲ್ಪ ಸೇವೆಗೆ ನೀವು ಹೆಸರು ಕೊಟ್ಟಂತಹ ಈ ಬಾರಿಯ ಜುಲೈ 14ನೇ ತಾರೀಕು ಮಂಗಳವಾರ ಅಮಾವಾಸ್ಯೆ ಹೋಮಗಳಿಗೆ, ವಿಶೇಷ ಹೋಮಗಳಿಗೆ ಸಂಕಲ್ಪ ಸೇವೆ ಕೊಡೋರಲ್ಲೂ ಸಹ ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ನಿಮ್ಮ ವಿವರಗಳನ್ನು ವಾಟ್ಸಪ್ ಮಾಡ್ಕೊಳ್ಬಹುದು. ಎಲ್ಲ ಹೋಮಗಳ ಭಸ್ಮ, ಯಾಕೆ ನೋಡಿ, ಶಕ್ತಿ ಮಹಾಗಣಪತಿ ಹೋಮ, ನೀಲಕಂಠ ಮಂತ್ರ ಹವನ, ಶತ್ರು ನಿಗ್ರಹ ವಾರಾಹಿ ಹವನ, ರಕ್ಷಾಕರ ಮಹಾಸುದರ್ಶನ ಹವನ, ಸ್ವಯಂವರ ಪಾರ್ವತಿ ಹವನ, ಗುರು ಶಾಂತಿ ಶನಿ ಶಾಂತಿ ಸಹಿತ ಮಹಾನವಗ್ರಹ ಶಾಂತಿ ಹೋಮಗಳಲ್ಲಿ ಈ ಕೃಷ್ಣ ತುಳಸಿ ಮಾಲೆ ಎನರ್ಜೈಸ್ ಆಗುತ್ತೆ. ಪ್ರತಿಯೊಬ್ಬರಿಗೂ ಸಹ ಕಳಿಸ್ಕೊಡ್ತೇವೆ. ಪ್ರತಿಯೊಬ್ಬರಿಗೂ ಎಲ್ಲ ಹೋಮಗಳ ಭಸ್ಮ, ಕುಂಕುಮಾರ್ಚನೆ, ಕುಂಕುಮ ಪ್ರಸಾದ ಸಹಿತ ಈ ವಿಶೇಷವಾದ ಕೃಷ್ಣ ತುಳಸಿ ಮಾಲೆಗಳನ್ನು ಕಳಿಸ್ಕೊಡ್ತಾ ಇರ್ತಕ್ಕಂಥದ್ದು. ಪ್ರತಿಯೊಬ್ಬರು ಧಾರಣೆ ಮಾಡ್ಕೊಳ್ಬಹುದು. ಬಹಳ ವಿಶೇಷವಾಗಿರ್ತಕ್ಕಂಥ ಕೃಷ್ಣ ತುಳಸಿ, ಒರಿಜಿನಲ್ ಕೃಷ್ಣ ತುಳಸಿ ಮಾಲೆ ಇದು. ಸೊ ಪ್ರತಿಯೊಬ್ಬರು ಧಾರಣೆ ಮಾಡ್ಕೊಳ್ಬಹುದಾಗಿರ್ತದೆ. ನಿಮ್ಮೆಲ್ಲರ ಈ ಶತ್ರು ಬಾಧೆಗಳು ಪರಿಹಾರವಾಗಲಿ ಎಲ್ಲರಿಗೂ ಸಹ. ಯಾಕೆಂದ್ರೆ ಆ ಎಲ್ಲ ಹೋಮಗಳ ಭಸ್ಮ, ಕುಂಕುಮಾರ್ಚನೆ, ಕುಂಕುಮ ಪ್ರಸಾದವನ್ನ ಹಣೆಗೆ ಹಚ್ಕೊಳ್ಳಿ, ಈ ಮಾಲೆಯನ್ನು ಕುತ್ತಿಗೆಯಲ್ಲಿ ಧಾರಣೆ ಮಾಡ್ಕೊಳ್ಳಿ, ಸಿಂಪಲ್. ಸೊ ಪ್ರತಿಯೊಬ್ಬರು ಸಹ ಧಾರಣೆ ಮಾಡ್ಕೊಳ್ಬಹುದು. ಸ್ಕ್ರೀನ್ ಕಾಣುವಂಥ ನಂಬರ್ಗೆ ಬೇಗ ಬೇಗ ನಿಮ್ಮ ವಿವರಗಳನ್ನು ವಾಟ್ಸಪ್ ಮಾಡಿಕೊಂಡು ರಿಜಿಸ್ಟರ್ ಆಗಿ ನಮ್ಮ ಸಂಕಲ್ಪ ಸೇವಾ ಟ್ರಸ್ಟ್ ವಿವರಗಳು, ಪೇಮೆಂಟ್ ವಿವರಗಳು ಎಲ್ಲದೂ ಸಹ ನಿಮಗೆ ವಾಟ್ಸಪ್ ಅಲ್ಲಿ ಕಳಿಸ್ಕೊಡ್ತಾರೆ. ಜಸ್ಟ್ ನಮಗೆ ಕರೆ ಮಾಡಿ ಅಥವಾ ಮುಖ್ಯವಾಗಿ ವಾಟ್ಸಪ್ ಮಾಡಿ, ಆದಷ್ಟು ಜಾಸ್ತಿ ನಮಗೆ ವಾಟ್ಸಪ್ ಮಾಡಿ. ಈಗ ನಾನು ನಿಮಗೆ ಆ ಶತ್ರು ನಿಗ್ರಹ ವಾರಾಹಿ ಮೂಲ ಮಂತ್ರವನ್ನು ಸಹ ಹೇಳ್ತೇನೆ. ಅದನ್ನು ಪ್ರತಿನಿತ್ಯ ಕೇಳಿಸ್ಕೊಳ್ಳಿ. ನೀವು ಒಂದು 28 ಬಾರಿಯೋ 108 ಬಾರಿಯೋ ಕೇಳಿಸ್ಕೊಳ್ಳಿ. ತುಂಬಾ 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 ಅನುಕೂಲವಾಗಲಿದೆ. ಖಂಡಿತವಾಗಿ ಎಲ್ಲರಿಗೂ ಒಳ್ಳೆಯದಾಗಲಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ಪ್ರತಿಯೊಬ್ಬರಿಗೂ ಸಹ ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳ ವಿಡಿಯೋನ ಶೇರ್ ಮಾಡಿ, ಪ್ರತಿಯೊಬ್ಬರಿಗೂ ರೀಚ್ ಆಗಲಿ ಈ ವಿಡಿಯೋ. ಹಾಗೂ ನೀವು ಇನ್ಸ್ಟಾಗ್ರಾಮ್ ಅಲ್ಲೋ ಫೇಸ್ಬುಕ್ ವಿಡಿಯೋ ನೋಡ್ತಾರೆ, ನಮ್ಮ ಪೇಜನ್ನು ಫಾಲೋ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಅಷ್ಟೇ ಅಲ್ಲ, ಯೂಟ್ಯೂಬಲ್ಲಿ ನೋಡ್ತಾರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನ
ಜೀವನದಲ್ಲಿ. ಮತ್ತೆ ಪುನಃ ಸಿಗ್ತೇನೆ, ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ. ಓಂ ಐಂ ವಿಶಾಲೆ ಹ್ರೀಂ ಶ್ರೀಂ ಕ್ಲೀಂ ಸ್ವಾಹಾ. 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 ಓಂ ಐಂ ವಿಶಾಲೆ ಹ್ರೀಂ ಶ್ರೀಂ ಕ್ಲೀಂ ಸ್ವಾಹಾ.